ನನ್ನ ಹೆಸರು ಶರತ್ ಅಂದ್ಬಿಟ್ಟು ನಾನು ನೇರ ಮಾರುಕಟ್ಟೆಗೆ ಒಂದು ಸ್ನಾತಕೋತ್ತರ ಪದವಿಯನ್ನು ನೇರ ಮಾರುಕಟ್ಟೆಯಲ್ಲಿ ಪಡೆದಿದ್ದೇನೆ. ಸೊ ನನ್ನ ಹೋರಾಟ ಏನು ಅಂತಂದೇಳಿದ್ರೆ, ನನ್ನ ವಿಚಾರಧಾರೆ ಏನು ಅಂತಂದೇಳಿದ್ರೆ, ನಾನೆಲ್ಲ ಇವತ್ತು ಒಗ್ಗಟ್ಟಾಗೋದಕ್ಕೆ ಮೇನ ಕಾರಣ ಏನು ಅಂತಂದೇಳಿದ್ರೆ, ನೇರ ಮಾರುಕಟ್ಟೆ ಅನ್ನೋದು ಒಂದು ಅದ್ಭುತವಾದಂಥ ಇಂಡಸ್ಟ್ರಿ. ಇದು ಹೇಗೆ ಫಿಲ್ಮ್ ಇಂಡಸ್ಟ್ರಿ ಇದೆ, ಕ್ರಿಕೆಟ್ ಇಂಡಸ್ಟ್ರಿ ಇದೆ, ಎಜುಕೇಷನ್ ಇಂಡಸ್ಟ್ರಿ ಇದೆ, ಹಾಗೆ ಕೂಡ ಇದೂ ಕೂಡ ಒಂದು ಅದ್ಭುತವಾದಂಥ ಇಂಡಸ್ಟ್ರಿ. ಇಲ್ಲಿ ನಾವು ನಿರುದ್ಯೋಗತನ ತೆಗಿಬೋದು, ಹಾಗೂ ಬಡವರಿಗೆ ನಾವು ಒಂದು ಒಳ್ಳೆ ಸೌಲಭ್ಯನ ಮಾಡಿಕೊಟ್ಟು ಒಂದು ಪಾರ್ಟ್ ಟೈಮ್ ಇನ್ಕಮ್, ಫುಲ್ ಟೈಮ್ ಇನ್ಕಮನ್ನು ಮಾಡಿಕೊಡ್ಬೋದು. ಬಟ್ ಆದರೆ ಭಾರತ ಸರ್ಕಾರ ಇದಕ್ಕೆ 2021 ಗೈಡ್ಲೈನ್ ರೂಲ್ಸ್ ಕೂಡ ಹೊರಡಿಸಿದೆ. ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ, ಎಲ್ಲ ಲಾಯರ್ಸ್ಗಳಿಗೂ, ಹಾಗೂ ಎಲ್ಲ ತಾಲೂಕು ಆಫೀಸಲ್ಲೂ, ಎಲ್ಲ ಗೌರ್ಮೆಂಟ್ ಬಾಡಿಯಲ್ಲೂ ಈ ರೂಲ್ಸ್ಗಳು ತಲುಪಬೇಕು. ಮತ್ತು ಇದರ ಬಗ್ಗೆ ಗೌರ್ಮೆಂಟ್ ಸ್ವಲ್ಪ ನಿಗಾ ವಹಿಸಿ, ಗೌರ್ಮೆಂಟ್ ಕಡೆಯಿಂದ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಹಾಗೂ ನಮ್ಮ ಭಾರತ ಸರ್ಕಾರದಿಂದ ನಮ್ಮ ಎಲ್ಲ ನೆಟ್ವರ್ಕರ್ಸ್ಗಳು, ಇವರೆಲ್ಲ ತುಂಬ ಬಡವರಾಗಿದ್ದಾರೆ, ರೈತರಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಹೌಸ್ ವೈಫ್ಗಳು ಇದ್ದಾರೆ. ಇವರೆಲ್ಲ ನೇರ ಮಾರುಕಟ್ಟೆನೇ ಪ್ರಪಂಚ, ಇದೇ ಜೀವನ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಲೀಗಲ್ ಕಂಪನಿಯಲ್ಲಿ, ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಇವರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇಲ್ಲ. ಜೊತೆಗೆ ಇನ್ನೂ ಸರ್ಕಾರ ಇವರಿಗೆಲ್ಲ ಗಮನಿಸಬೇಕು. ಹಾಗೂ ನಮ್ಮ ಏನು ಈ ಸಂಘಟನೆ ಇದೆ, ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್, ಒಂದು ಕರ್ನಾಟಕದಲ್ಲಿ ಇದು ಧ್ವನಿ ಎತ್ತಿದೆ. ನಾವೆಲ್ಲ ಇವತ್ತು ಒಂದಾಗಿದ್ದೇವೆ. ಇವರೆಲ್ಲ ಬೇರೆ ಬೇರೆ ಕಂಪನಿಗಳಲ್ಲಿ ನೇರ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವಂಥವ್ರು, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಕೆಲಸ ಮಾಡೋರು ಇವರೆಲ್ಲರೂ, ಎಲ್ಲ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಲೀಡರ್ಸ್ಗಳು. ಸೊ ಇವತ್ತು ಡಿಸೆಂಬರ್ 23 ನಾವು ಯಾಕೆ ಇಲ್ಲಿ ಸೇರಿದ್ದೇವೆ ಅಂತಂದು ಹೇಳಿದ್ರೆ, ನಮಗೊಂದು ದಿನ ಅಂತ ಇಲ್ಲ ಸ್ನೇಹಿತರೆ. ಹೇಗೆ ಇವತ್ತು ಏಡ್ಸ್ ದಿನಾಚರಣೆ ಅಂತ ಇದೆ, ಪ್ರೇಮಿಗಳ ದಿನಾಚರಣೆ ಅಂತ ಇದೆ, ಹಾಗೆ ನಾವೆಲ್ಲ ನೆಟ್ವರ್ಕರ್ಸ್, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ನೆಟ್ವರ್ಕರ್ಸ್ ಅಂತ ಕರೀತಾರೆ. ನಮಗೆ ಒಂದು ದಿನ ಅಂತಂದೇಳಿಲ್ಲ. ಹಾಗಾಗಿ ನಾವೇ ಒಂದು ದಿನವನ್ನು ನಿರ್ಧಾರ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿ, ಸೊ ನಾವು ಇವತ್ತಿನ ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಡಿಸೆಂಬರ್ 23 ನಮ್ಮ ರೈತರ ದಿನಾಚರಣೆ ಕೂಡ ಹೌದು. ಸೊ ಇವತ್ತು ರೈತರು ನಮ್ಮ ಅನ್ನದಾತರು ಅಂತ ಕರೀತಾರೆ. ಸೊ ರೈತರಿಗೂ ಕೂಡ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು. ನೆಟ್ವರ್ಕರ್ಸ್ಗಳಲ್ಲಿ 30% ರೈತರಿದ್ದಾರೆ. ಸೊ ಇವತ್ತು ರೈತರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರುವಂಥ ಕಂಪನಿಗಳ ಮುಖಾಂತರನೂ ಬಳಸ್ತಾ ಇದ್ದಾರೆ. ಸೊ ನಮ್ಮ ಎಲ್ಲ ಉದ್ದೇಶ ಏನು ಅಂತಂದು ಹೇಳಿದ್ರೆ, ಸರ್ಕಾರ ಇಲ್ಲೀಗಲ್ ಕಂಪನಿಗಳು, ಮನಿ ಸರ್ಕ್ಯುಲೇಷನ್ ಕಂಪನಿಗಳು, ಚೈನ್ ಲಿಂಕ್ ಕಂಪನಿಗಳು, ಯಾರೆಲ್ಲ ದುಡ್ಡನ್ನು ಹಾಕ್ಕೊಂಡು ಓಡೋಗ್ತಾರೆ ಅಂಥ ಕಂಪನಿಗಳ ಮೇಲೆ ಎಚ್ಚರ ವಹಿಸಬೇಕು. ಹಾಗೂ ಅವರನ್ನು ಕಠಿಣ ಕ್ರಮ ಕೈಗೊಂಡು ಅವರಿಗೆಲ್ಲರಿಗೂ ಒಂದು ನೋಟಿಸನ್ನು ಕಳಿಸ್ಕೊಡ್ಬೇಕು. ಯಾವ ಕಂಪನಿಗಳು ಪ್ರಾಡಕ್ಟ್ ಬೇಸಲ್ಲಿದ್ದಾವೆ, ಯಾವ ಕಂಪನಿಗಳು ಭಾರತ ಸರ್ಕಾರ ಹೊರಡಿಸಿರೋ 2021 ಡಿಸೆಂಬರ್ 26ನೇ ರೂಲ್ಸನ್ನು ಫಾಲೋ ಮಾಡ್ತಾ ಇದೆ, ಅಂಥ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ನಾವು ಹೆಚ್ಚಿಗೆ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೇವೆ ಗೌರ್ಮೆಂಟ್ಗೆ. ಕಂಪನಿಗಳು, ನೇರ ಮಾರುಕಟ್ಟೆ ಕಂಪನಿಗಳು ಕರ್ನಾಟಕದಲ್ಲಿ ಹೆಚ್ಚು GSTಯನ್ನು ಕಟ್ತಾ ಇದ್ದಾರೆ. ಟರ್ನ್ ಓವರ್ ನಮ್ಮದು ಜಾಸ್ತಿ ಆಗ್ತಾ ಇದೆ. ಇವತ್ತು ದೇಶದಲ್ಲಿ 19,000 ಕೋಟಿ ಟರ್ನ್ ಓವರ್ ನಾವು ರೀಚ್ ಆಗಿದ್ದೀವಿ 2022-23ನೇ ಸಾಲಿನಲ್ಲಿ. 19,000 ಕೋಟಿ ರೀಚ್ ಆಗಿದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ 35 ಕೋಟಿ ರೀಚ್ ಆಗುವಂಥ ಸಂದರ್ಭಗಳಿದೆ. ಸೊ ದಿನಕ್ಕೆ ದಿನ ನೇರ ಮಾರುಕಟ್ಟೆ ಬೆಳೀತಾ ಇದೆ. ಬಟ್ ಆದರೂ ಇದ್ರ ಮೇಲೆ ಭಾಳಷ್ಟು ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ. ಸೊ ನನ್ನ ಧ್ವನಿ ಏನು ಅಂತಂದರೆ, ನಮ್ಮೆಲ್ಲ ನೆಟ್ವರ್ಕರ್ಸರ ಧ್ವನಿ ಏನು ಅಂತಂದರೆ, ನಮಗೆ ಸರ್ಕಾರ ನೋಡಬೇಕು, ನಮಗೇನಾದರೂ ಸವಲತ್ತುಗಳನ್ನು ಮಾಡಿಕೊಡ್ಬೇಕು. ಹೇಗೆ ಶಿಕ್ಷಕರ ಭವನ ಇದೆ, ನಮಗೆ ನೆಟ್ವರ್ಕರ್ಸ್ ಭವನ ಆಗಬೇಕು. ಹೇಗೆ ನೆಟ್ವರ್ಕರ್ಸಿಗೆ ಅಂತಂದೇಳಿ ಒಂದು ಕಾನೂನು ಕಾಯ್ದೆಗಳು ಭಾರತ ಸರ್ಕಾರ ಬಿಟ್ಟಿದೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಜಾಗೃತಗೊಳಿಸಬೇಕು, ಹಾಗೆ ಜಾರಿಗೆ ಬಿಡಬೇಕು, ಎಲ್ಲರಿಗೂ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸೊ ಇದೊಂದು ಚಿಕ್ಕ ಮನವಿ. ನಾವು ಎಲ್ಲರೂ ಶಾಂತಿಯುತವಾಗಿ, ಎಲ್ಲರೂ ಒಂದು ಪ್ರಜೆಯಾಗಿ ಕೇಳ್ಕೊಳೋದೇನು ಅಂತಂದು ಹೇಳಿದ್ರೆ, ನೆಟ್ವರ್ಕ್ ಇಂಡಸ್ಟ್ರಿ ಬೆಳಿಬೇಕು. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಕಳಂಕ ಏನಿದೆ, ಗಲೀಜ್ ಕಂಪನಿಗಳೇನಿದೆ, ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೂ ಒಳ್ಳೆ ಕಂಪನಿಗಳು ಬೆಳಿಬೇಕು. ಒಳ್ಳೆ ಫುಲ್ ಟೈಮ್ ಮಾಡುವಂಥ ನೆಟ್ವರ್ಕರ್ಸ್ಗಳು ಯಾರಿದ್ದಾರೆ ಅವರಿಗೆ ಗುರುತಿಸಬೇಕು. ಫುಲ್ ಟೈಮಲ್ಲಿ ಮಹಿಳೆಯರಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು, ಅವರನ್ನು ಗುರುತಿಸಬೇಕು. ಇದಕ್ಕೊಂದು ಸರಿಯಾದ ದಾರಿಯಲ್ಲಿ, ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಬೆಳಿಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಇಷ್ಟಾಗಿದೆ. ಭಾರತ ಸರ್ಕಾರ ರೂಲ್ಸ್ ಬಿಟ್ಟಿದೆ, ಬಟ್ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಮುಂದಕ್ಕೆ ತಂದಿಲ್ಲ. ಅದೇ ರೂಲ್ಸನ್ನು ನಾನು ನನ್ನ ಪುಸ್ತಕದಲ್ಲೂ ಕೂಡ, ಜ್ಞಾನ ಭಂಡಾರ ಪುಸ್ತಕದಲ್ಲೂ ಕೂಡ ಕನ್ನಡದಲ್ಲಿ ಅನುವಾದ ಮಾಡಿ ಬರೆದಿದ್ದೇನೆ. ನಾನು ಭಾರತ ಸರ್ಕಾರಕ್ಕೆ ಸುಮಾರು 3 ವರ್ಷದಿಂದ ಮನವಿ ಕೊಟ್ಟಿದ್ದೇನೆ, ಕರ್ನಾಟಕ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೇನೆ. ಬಟ್ ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ 200ಕ್ಕೂ 150ಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ದೊಡ್ಡ ಸ್ಟೇಡಿಯಮಲ್ಲಿ ಅಥವಾ ದೊಡ್ಡ ಒಂದು ಸಮಾವೇಶದಲ್ಲಿ ಮಾಡಿ ದೊಡ್ಡ ಗಣ್ಯರಿಗೆ ಕರೆಸಿ ನಮ್ಮ ಯೂನಿಟಿ, ನಮ್ಮ ಸ್ಟ್ರೆಂತನ್ನು ತೋರಿಸಬೇಕು ಅಂತ ಈ ಕಂಪನಿಯಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿರುವ ಬೇರೆ ಬೇರೆ ದೊಡ್ಡ ಲೀಡರ್ಸ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ದೊಡ್ಡ MD ಅಂದರೆ ಕಂಪನಿ ನಡೆಸುವಂಥ ಓನರ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಈಗ ನಮ್ಮ
ಪ್ರದರ್ಶನ ನಾವು ಮಾಡ್ತಾ ಇದ್ದೇವೆ. ನಮಗೆ ಒಂದು ಸವಲತ್ತು ಹಾಗೂ ನಮಗೆ ಒಂದು ಮರ್ಯಾದೆ ಹಾಗೂ ನಮಗೆ ಒಂದು ಯೂನಿಟಿ, ಒಗ್ಗಟ್ಟು ಬರಬೇಕು ಅನ್ನೋದು ನಮ್ಮ ಹೋರಾಟ ಆಗಿದೆ. ಇದರಲ್ಲಿ ಯಾವುದೇ ಕೂಡ ಬಿಸ್ನೆಸ್ ಇಲ್ಲ, ಯಾವುದೇ ಕೂಡ ಸ್ವಇಚ್ಛೆ ಇಲ್ಲ, ಏನಿಲ್ಲ. ಕೇವಲ ಇದೊಂದು ಸಾಮಾಜಿಕ ಕಳಕಳೆ ಹಾಗೂ ಒಂದು ಸಾಮಾಜಿಕ ಇದರಿಂದ ನಾವು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇದು ನಾನು ಶೂಲಿನಿ ಯೂನಿವರ್ಸಿಟಿ ಅಂದರೆ ನೇರ ಮಾರುಕಟ್ಟೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಒಂದು ಯೂನಿವರ್ಸಿಟಿ ಇದೆ, ಅದು ಹಿಮಾಚಲ ಪ್ರದೇಶದಲ್ಲಿದೆ. ಸೊ ಅಲ್ಲಿ ನಾನು ಸ್ನಾತಕೋತ್ತರ ಪದವಿ ಮಾಡಿದ್ದೇನೆ. ಸೊ ನಾನೊಬ್ಬ ನೇರ ಮಾರುಕಟ್ಟೆ ಎಜುಕೇಟೆಡ್ ಪರ್ಸನ್ ಆಗಿದ್ದೇನೆ. ನನಗೊಂದು ಸ್ನಾತಕೋತ್ತರ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಡಿಪ್ಲೊಮಾ ಸಿಕ್ಕಿದೆ. ನಾನು ಈ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೇನೆ, ತಿಳಿಸಿಕೊಡ್ತಾ ಇದ್ದೇನೆ. ನೇರ ಮಾರುಕಟ್ಟೆ ಸರಿ ಇದೆ. ಇದೇ ರೀತಿ ನಮ್ಮ ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ದಾವಣಗೆರೆ ಯೂನಿವರ್ಸಿಟಿ ಆಗಿರ್ಬೋದು, ಬೆಳಗಾಂ ಯೂನಿವರ್ಸಿಟಿ ಆಗಿರ್ಬೋದು, ಇವರು ಕೂಡ ನೇರ ಮಾರುಕಟ್ಟೆ ಕೋರ್ಸ್ಗಳನ್ನು ಬಿಡಬೇಕು. ನೇರ ಮಾರುಕಟ್ಟೆಯಲ್ಲಿ ಬೆಳವಣಿಗೆ ಏನೇನಾಗ್ತಾ ಇದೆ, ಯಾಕಂದರೆ ಇದರಿಂದ ಭಾರತ ಸರ್ಕಾರಕ್ಕೆ ತುಂಬ ಲಾಭ ಇದೆ, ಕರ್ನಾಟಕ ಸರ್ಕಾರಕ್ಕೆ ತುಂಬ ಲಾಭ ಇದೆ, ಹಾಗೂ ಜನರಿಗೆ ತುಂಬ ಲಾಭ ಇದೆ. ಯಾಕಂದರೆ ನೇರ ಮಾರುಕಟ್ಟೆ ಮುಖಾಂತರ ನಿರುದ್ಯೋಗಿತನನ ನಾವು ತೆಗಿಬೋದು. ಸೊ ಇದೊಂದು ಸರ್ಟಿಫೈಡ್ ಪರ್ಸನ್ನಾಗಿ ನಾನು ಮಾತಾಡ್ತಿದ್ದೇನೆ. ನಾನೊಂದು ಆರ್ಡಿನರಿ ಪರ್ಸನ್ನಾಗಿ ಅಥವಾ ಒಬ್ಬ ಲೀಡರಾಗಿ ಒಂದೊಂದು ಕಂಪನಿಯನ್ನು ಪ್ರೆಸೆಂಟ್ ಮಾಡ್ತಾ ಇಲ್ಲ. ನಾನು ನೇರ ಮಾರುಕಟ್ಟೆ ಉದ್ಯೋಗವನ್ನು ಅಂದರೆ ಉದ್ಯಮಿಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ಇಂಡಸ್ಟ್ರಿಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇಟ್ಸ್ ಎ ಬ್ಯೂಟಿಫುಲ್ ಇಂಡಸ್ಟ್ರಿ. ನಾವೆಲ್ಲರೂ ಬೆಳಿಬೇಕು, ನಾವೆಲ್ಲರೂ ಗಳಿಸಬೇಕು, ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನನ್ನ ಮೆಸೇಜ್ ಏನು ಅಂತಂದು ಹೇಳಿದ್ರೆ, ನೆಟ್ವರ್ಕರ್ಸ್ಗಳು ಒಂದಾಗಬೇಕು. ಆ ಕಂಪನಿ ಈ ಕಂಪನಿ ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾದರೆ, ನಾವೆಲ್ಲ ಒಂದಾದರೆ ದೊಡ್ಡ ಪ್ರಮಾಣದಲ್ಲಿ ನೇರ ಮಾರುಕಟ್ಟೆಗೆ ಭಾರತ ಸರ್ಕಾರದಿಂದ ನಮಗೆ ಸವಲತ್ತುಗಳು ಹಾಗೂ ಫೆಸಿಲಿಟಿಗಳು ಸಿಗುತ್ತೆ. ಸೊ ಇದು ನನ್ನ 2 ಮಾತುಗಳು ಹಾಗೂ ಥ್ಯಾಂಕ್ ಯು ವೆರಿ ಮಚ್.